ಮಸೀದಿ ಸಂದರ್ಶನಕ್ಕೆ ಬಂದಂತಹ ಎಲ್ಲ ಸಾರ್ವಜನಿಕರಿಗೆ, ಸರ್ವ ಧರ್ಮದವರಿಗೆ ನಾನು ಸುಸ್ವಾಗತ ಕೋರುತ್ತೇನೆ. ತಾವೆಲ್ಲರೂ ಈ ಮಸೀದಿಯಿಂದ, ಈ ಮೈಕಿನಿಂದ ಒಂದು ಶಬ್ದವನ್ನು ಮೊಳಗೋದನ್ನು ತಾವೆಲ್ಲರೂ ಕೇಳ್ತಾ ಇದ್ದೀರಿ. ಚಿಕ್ಕ ವಯಸ್ಸಿನಿಂದ ಹಿಡಿದು ಈಗೂ ಕೂಡ ಆ ಶಬ್ದವನ್ನು ತಾವೆಲ್ಲರೂ ಆಲಿಸ್ತಾ ಬರ್ತಾ ಇದ್ದೀರಿ. ಈಗೂ ಕೂಡ ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಆ ಶಬ್ದ ಏನಪ್ಪಾ ಅಂದ್ರೆ ಅಲ್ಲಾಹು ಅಕ್ಬರ್ ಅಂತ. ಅಜಾನ್ ಅಂದ್ರೆ ಏನು ಅಂತ ಅರ್ಥ ಅಂದ್ರೆ ನಾನು ತಮ್ಮೆಲ್ಲರಿಗೂ ಕನ್ನಡದಲ್ಲಿ ತಿಳಿಸಿ ಹೇಳ್ತೀನಿ, ತಾವೆಲ್ಲರೂ ಗಮನಿಸಬೇಕು ಮತ್ತು ಆಲಿಸಬೇಕು. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಅಲ್ಲಾಹನು ಅತ್ಯಂತ ಮಹಾನನು, ಅಲ್ಲಾಹನು ಎಲ್ಲರಿಗಿಂತ ದೊಡ್ಡವನಾಗಿದ್ದಾನೆ ಎಂದು ಅರ್ಥ. ಅಂದರೆ ಬಹಳಷ್ಟು ಜನರು ಅಪಾರ್ಥ ಮಾಡ್ಕೊಂತಾರೆ. ಇವು ಅಕ್ಬರ್ ಅಂದ್ರೆ ಈ ಅಕ್ಬರ್ ರಾಜಾಗೆ ನೆನೆಸ್ತದಾರ ಅಂತ ಬಹಳಷ್ಟು ಜನರು ಅಪಾರ್ಥ ಮಾಡ್ಕೊಂತಾರೆ. ಅಕ್ಬರ್ ಅಂದ್ರೆ ದೊಡ್ಡವನು ಅಂತ ಅರಬಿಕ್ ಭಾಷೆಯಲ್ಲಿ ಇದರ ಅರ್ಥ. ಇದು ಕೂಡ 2 ಬಾರಿ ಹೇಳಲಾಗುತ್ತದೆ, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಆ ಸೃಷ್ಟಿಕರ್ತ ಅಲ್ಲಾಹನು ಎಲ್ಲರಿಗಿಂತ ದೊಡ್ಡವನಾಗಿದ್ದಾನೆ ಎಂದರ್ಥ. ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್, ನಾನು ಸಾಕ್ಷಿ ಹೇಳುತ್ತೇನೆ ಆ ಸೃಷ್ಟಿಕರ್ತ ಅಲ್ಲಾಹನ ಹೊರತು ಆರಾಧನೆಗೆ ನೈಜ ಹಕ್ಕುದಾರರು ಯಾರೂ ಇಲ್ಲ ಎಂದರ್ಥ. ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್, ನಾನು ಸಾಕ್ಷಿ ಹೇಳುತ್ತೇನೆ ಆ ಸೃಷ್ಟಿಕರ್ತ ಅಲ್ಲಾಹನ ಹೊರತು ಆರಾಧನೆಗೆ ನೈಜ ಹಕ್ಕುದಾರರು ಯಾರೂ ಇಲ್ಲ ಎಂದರ್ಥ. ಎಲ್ಲ ಶಬ್ದ ಕೂಡ 2 ಬಾರಿ ಹೇಳಲಾಗುತ್ತದೆ. ಅಶ್ಹದು ಅನ್ನ ಮುಹಮ್ಮದರ್ ರಸೂಲುಲ್ಲಾಹ್, ನಾನು ಸಾಕ್ಷಿ ಹೇಳುತ್ತೇನೆ ಮೊಹಮ್ಮದ್ ಪೈಗಂಬರರು ಆ ಸೃಷ್ಟಿಕರ್ತನ ಸಂದೇಶವಾಹಕರಾಗಿದ್ದರು, ಅಂದ್ರೆ ಮೆಸೆಂಜರ್ ಆಗಿದ್ದರು ಎಂದರ್ಥ. ಅಶ್ಹದು ಅನ್ನ ಮುಹಮ್ಮದರ್ ರಸೂಲುಲ್ಲಾಹ್, ನಾನು ಸಾಕ್ಷಿ ಹೇಳುತ್ತೇನೆ ಪ್ರವಾದಿ ಮೊಹಮ್ಮದ್ ಪೈಗಂಬರರು ಆ ಸೃಷ್ಟಿಕರ್ತ ಅಲ್ಲಾಹನ ಸಂದೇಶವಾಹಕರಾಗಿದ್ದರು, ಮೆಸೆಂಜರ್ ಆಗಿದ್ದರು ಎಂದರ್ಥ. ಹಯ್ಯ ಅಲಾ ಸ್ವಲಾಹ್, ಬನ್ನಿ ನಮಾಜಿಗಾಗಿ ಬನ್ನಿ, ಆರಾಧನೆಗಾಗಿ ಬನ್ನಿ. ಅಂದ್ರೆ ಇದು ಒಂದು ಸಾರ್ವತ್ರಿಕ ಕರೆಯಾಗಿದೆ. ಇದರ ಅರ್ಥ ಏನಂದ್ರೆ ಕೇವಲ ಮುಸಲ್ಮಾನರೇ ಮಸೀದಿ ಒಳಗಡೆ ಬಂದು ಆರಾಧನೆ ಮಾಡಿ ಅಂತ ಏನಿಲ್ಲ. ಸರ್ವ ಧರ್ಮದವರು, ಸರ್ವ ಸಮುದಾಯದವರು, ಮಹಿಳೆಯರು, ಪುರುಷರು ಈ ಮಸೀದಿನಲ್ಲಿ ಅಲ್ಲಾಹನ ಆರಾಧನೆ ಮಾಡಕ್ಕೆ ಬರಬಹುದು ಅಂತ ಅರ್ಥ. ಇದು ಒಂದು ಸಾರ್ವತ್ರಿಕ ಕರೆಯಾಗಿದೆ. ಕೇವಲ ಮುಸಲ್ಮಾನರಿಗೆ ಮಾತ್ರನೇ ಈ ಮಸೀದಿ ಒಳಗಡೆ ಬಂದು ಆರಾಧನೆ ಮಾಡಿ ಏನಂತಿಲ್ಲ. ಸರ್ವ ಧರ್ಮದವರು, ಸರ್ವರು ಕೂಡ ಮಸೀದಿ ಒಳಗಡೆ ಅಲ್ಲಾಹನ ಆರಾಧನೆ ಮಾಡಬಹುದು. ಇಲ್ಲಿ ಪ್ರತ್ಯೇಕವಾಗಿ ಮಹಿಳೆಯರಿಗೆ ಆರಾಧನೆ ಮಾಡೋಕ್ಕೋಸ್ಕರ ವ್ಯವಸ್ಥೆ ಮಾಡಲಾಗಿದೆ. ನಂತರ ಹಯ್ಯ ಅಲಲ್ ಫಲಾಹ್, ಬನ್ನಿ ವಿಜಯದ ಕಡೆಗೆ ಬನ್ನಿ, ಯಶಸ್ಸಿನ ಕಡೆಗೆ ಬನ್ನಿ ಎಂದರ್ಥ. ಹಯ್ಯ ಅಲಲ್ ಫಲಾಹ್, ಬನ್ನಿ ವಿಜಯದ ಕಡೆಗೆ ಬನ್ನಿ, ಯಶಸ್ಸಿನ ಕಡೆಗೆ ಬನ್ನಿ ಎಂದರ್ಥ. ಇಲ್ಲಿ ಬೆಳಗಿನ ಜಾವ 4:15, 4:45, 5 ಗಂಟೆಗೆ ಶಬ್ದ ಮಾತ್ರ ಬೆಳಗ್ಗೆ ಆಗುತ್ತದೆ. ಇಲ್ಲಿ ಅಸ್ವಲಾತು ಖೈರುಂ ಮಿನನ್ ನೌಮ್, ನಿಮ್ಮ ನಿದ್ದೆಗಿಂತ ಉತ್ತಮವಾಗಿದೆ ಆ ಸೃಷ್ಟಿಕರ್ತನ ಆರಾಧನೆ, ನಮಾಜಿಗಾಗಿ ಬನ್ನಿ ಎಂದರ್ಥ. ಬೆಳಗಿನ ಜಾವ ಎಲ್ಲರೂ ಮಲಗೊಂಡಿರ್ತಾರೆ, ಆ ಸಮಯದಲ್ಲಿ ಕೂಡ ಆ ಸೃಷ್ಟಿಕರ್ತನ ಆರಾಧನೆ ಮಾಡೋಕ್ಕೋಸ್ಕರ ಬನ್ನಿ ಎಂದ ಅರ್ಥ ಒಂದು ಕರೆಯಾಗಿದೆ. ಅಸ್ವಲಾತು ಖೈರುಂ ಮಿನನ್ ನೌಮ್, ನಿಮ್ಮ ನಿದ್ದೆಗಿಂತ ಉತ್ತಮವಾಗಿದೆ ಆ ಸೃಷ್ಟಿಕರ್ತನ ಆರಾಧನೆ, ನಿಮ್ಮ ನಿದ್ದೆಯನ್ನು ತ್ಯಜಿಸಿ ಆ ಸೃಷ್ಟಿಕರ್ತನ ಆರಾಧನೆಗೋಸ್ಕರ ಬನ್ನಿ. ಇದು ಸರ್ವರು ಕೂಡ ಮಸೀದಿಗೊಳಗೆ ಬನ್ನಿ ಎಂದರ್ಥ ಆಗಿರೋದು. ಕೊನೆಯದಾಗಿ 2 ಶಬ್ದಗಳು ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಅಲ್ಲಾಹನು ಅತ್ಯಂತ ಮಹಾನನು, ಅಲ್ಲಾಹನು ಆ ಸೃಷ್ಟಿಕರ್ತನು ಎಲ್ಲರಿಗಿಂತ ದೊಡ್ಡವನಾಗಿದ್ದಾನೆ ಎಂದರ್ಥ. ಲಾ ಇಲಾಹ ಇಲ್ಲಲ್ಲಾಹ್, ಅಲ್ಲಾಹನ ಹೊರತು ಆರಾಧನೆಗೆ ನೈಜ ಹಕ್ಕುದಾರರು ಯಾರೂ ಇಲ್ಲ ಎಂದರ್ಥ. ಇದು ಅಜಾನಿನ ಅರ್ಥ ಆಯಿತು, ಮುಗಿತು. ಇದ್ರ ಬಗ್ಗೆ ಇದು ದಿನಕ್ಕೆ 5 ಬಾರಿ ಕೊಡಲಾಗುತ್ತದೆ. ಈ ಕರೆ ಏನಪ್ಪಾ ಅಂದ್ರೆ ದಿನಕ್ಕೆ 5 ಬಾರಿಯನ್ನು ಕರೆಯಲಾಗುತ್ತೆ. ಬೆಳಗ್ಗೆ 4:45 ಕರೀತಾರೆ, ಮಧ್ಯಾಹ್ನ 1 ಗಂಟೆಗೆ, ಆಮೇಲೆ ಮುಸ್ಸಂಜೆ 4 ಗಂಟೆಗೆ, ಸಂಜೆ 7:15, ರಾತ್ರಿ ನಮಾಜ್ 8 ಗಂಟೆಗೆ ಅಜಾನ್ ಕರೀತಾರೆ. ಇದು ದಿನಕ್ಕೆ 5 ಬಾರಿ ನಮಾಜ್ ಮಾಡಲಾಗುತ್ತದೆ. ಇದ್ರ ಬಗ್ಗೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಹೇಳ್ತಾರೆ, ತಮ್ಮ ಸಹಚರರಿಗೆ ಹೇಳ್ತಾರೆ, ಓ ನನ್ನ ಸಹಾಬಗಳೇ, ನಿಮ್ಮ ಮನೆ ಮುಂದೆ ನದಿ ಹರಿತಾ ಇರ್ತಿದ್ದಿ, ಆ ನದಿ ಒಳಗಡೆ ನೀವು ದಿನಕ್ಕೆ 5 ಬಾರಿ ಸ್ನಾನ ಮಾಡಿದ್ರೆ ನಿಮ್ಮ ಮೈ ಒಳಗಡೆ ಕೊಳಕು ಗಲೀಜಿರುತ್ತಾ ಅಂತ ಪ್ರಶ್ನೆ ಮಾಡ್ತಾರೆ. ತಮ್ಮ ಸಹಚರರೆಲ್ಲರೂ ಹೇಳ್ತಾರೆ, ಓ ಪ್ರವಾದಿಯವರೇ, ದಿನಕ್ಕೆ ನಾವು 5 ಬಾರಿ ನಾವು ಸ್ನಾನ ಮಾಡಿದ್ರೆ ನಮ್ಮ ಮೈ ಒಳಗಡೆ ಗಲೀಜು ಕೊಳಕು ಇರೋದಿಲ್ಲ. ಹಾಗೇನೆ ನೀವು ದಿನಕ್ಕೆ 5 ಬಾರಿ ನಮಾಜ್ ಮಾಡೋದ್ರಿಂದ ನಿಮ್ಮ ಪಾಪಗಳನ್ನು ಮನ್ನಿಸಲಾಗುತ್ತದೆ, ಸಣ್ಣ ಪುಟ್ಟ ಪಾಪಗಳನ್ನು ಮನ್ನಿಸಲಾಗುತ್ತದೆ ಅಂತ ಹೇಳಿದ್ರು. ಹಾಗೆ ಕೂಡ ಎಲ್ಲ ಸರ್ವ ಧರ್ಮದರು ಕೂಡ ಎಲ್ಲರೂ ಕೂಡ ಮಸೀದಿ ಒಳಗಡೆ ಬಂದು ಆ ಸೃಷ್ಟಿಕರ್ತನ ಆರಾಧನೆ ಮಾಡಿ ನಮ್ಮ ಪಾಪಗಳನ್ನು ಮನ್ನಿಸಲಬಹುದು. ಇಡೀ ವಿಶ್ವದಲ್ಲಿ ಎಲ್ಲ
ದೇವರು ಒಂದೇ ನಾಮ ಹಲವು ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅವ್ರವ್ರದ್ದೇ ಆದಂಥ ಇದರಲ್ಲಿ ಪೂಜೆ ಮಾಡ್ತಾರೆ. ಮತ್ತು ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡಲಿಕ್ಕೆ ಕೆಲವೊಂದು ಜನ ಸಮಾಜದಲ್ಲಿ ಗೋಡೆಗಳನ್ನು ನಿರ್ಮಿಸ್ತಾ ಇದ್ದಾರೆ. ಆ ಗೋಡೆಗಳನ್ನು ಕೆಡಬೇಕು, ಮಾನವೀಯತೆ ಉಳಿಬೇಕು, ಸಮಾಜ ನೆಮ್ಮದಿಯಾಗಿ ಶಾಂತಿಯಾಗಿ ಅಭಿವೃದ್ಧಿಯತ್ತ ಹೋಗಬೇಕು ಅಂತಕ್ಕಂಥ ಸದುದ್ದೇಶದಿಂದ ಇವತ್ತು ನಮ್ಮ ಆರಿಫ್ ಹುಸೇನ್ ಅವರು, ಇಬ್ರಾಹಿಂ ಸಾಹೇಬರು ಎಲ್ಲ ಕೂಡಿ ಎಲ್ಲರ ಭಾತೃತ್ವವನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದಿಸ್ತೇನೆ. ನಾವು ಈಗ ಮಸೀದಿಗೆ ಬಂದಿದ್ದೀವಿ. ತುಂಬ ಖುಷಿ ಆಯಿತು. ಎಲ್ಲರೂ ಅಡ್ವರ್ಟೈಸು ಒಂದು ಕಡೆಯಿಂದ ಎಲ್ಲ ಯಾವ್ಯಾವ ಸಂಪ್ರದಾಯವದೆ ಹೇಗಿದೆ ಎಲ್ಲ ನಮಗೆ ಹೇಳ್ಕೊಟ್ರು. ನಾವು ಹಿಂದೂಗಳು ಬೇರೆ ಕನ್ನಡ ಬೇರೆ ಅಲ್ಲ, ತುಂಬ ಸಂತೋಷವಾಯಿತು. ಈ ರೂಮು, ಊಟ, ತಿಂಡಿ ಎಲ್ಲ ಚೆನ್ನಾಗಿತ್ತು. ಇದೇ ಥರ ಎಲ್ಲ ಕಡೆನೂ ಅವರು ಮಾಡ್ಕೊಂಡು ಹೋಗಲಿ, ಖುಷಿ ಆಯಿತು ಅಂತ ಖುಷಿ ಅನಿಸಿದೆ. ತುಂಬ ಖುಷಿ ಆಯಿತು. ಕಾರ್ಯಕಲಾಪಗಳು, ಚಟುವಟಿಕೆಗಳು ಎಲ್ಲ ಖುಷಿ ಆಯ್ತಪ್ಪ, ತುಂಬ ಖುಷಿ ಆಯಿತು, ತುಂಬ ಸಂತೋಷ. ಏನೋ ಇಲ್ಲಿ ಈ ಸಾರ್ವಜನಿಕರ ದೃಶ್ಯದಲ್ಲಿ ಮಸೀದಿ ಅಂದ್ರೆ ಒಂದು ಅಪನಂಬಿಕೆ ಇರ್ತದೆ, ಅಲ್ಲಿ ಏನೋ ಇರ್ತದೆ. ಇಲ್ಲ ಇಲ್ಲ ಇಲ್ಲ, ಏನಿಲ್ಲ, ಒಂಥರ ಖುಷಿ ಆಯಿತು. ಎಲ್ಲ ಒಂದು ಕಡೆಯಿಂದ ಎಲ್ಲ ಅಡ್ವರ್ಟೈಸ್ ಮಾಡ್ಕೊಂಡು ಬಂದರು. ತುಂಬ ಖುಷಿ ಆಯಿತು ನಮಗೆ. ಭೇಟಿಗಿಂತ